ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲ? ಅದ್ಭುತ ರುಚಿ ಚಾನೆಲ್ಗೆ ಸ್ವಾಗತ. ಇವತ್ತು ಯಾಕಪ್ಪ ನಾನು ಇಷ್ಟು ಸ್ಲೋ ಆಗಿ ಮಾತಾಡ್ತಿದ್ದೀನಿ ಅಂದ್ಕೊತಿದ್ದೀರಾ? ಮಳೆ ಬರ್ತಿದೆ ಕಣ್ರಿ. ಆ ಮಳೆ ಬರೋವಾಗ ಆ ಒಂದು ಫೀಲ್ ಇದೆ ಅಲ್ಲ, ಅದೇ ಮಸ್ತು. ಆ್ಯಂಡ್ ಈ ಮಳೆ ಬರೋ ಟೈಮಲ್ಲಿ ಡೆಫಿನೆಟ್ಲಿ ಪ್ರತಿಯೊಬ್ಬರಿಗೂ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ. ನನಗಂತೂ ಖಾರವಾಗಿ ಏನಾದರೂ ತಿನ್ನಬೇಕು ಅನಿಸುತ್ತೆ. ಸೊ ನನಗೆ ಯಾವಾಗೇ ಮಳೆ ಬರಲಿ, ಬೋಂಡ ಬಜ್ಜಿ ಅದ್ರ ಜೊತೆ ಒಂದು ಕಪ್ ಚಾಯ್ ಡೆಫಿನೆಟ್ಲಿ ಇರುತ್ತೆ. ಆ್ಯಂಡ್ ನಿಮಗೆಲ್ಲ ಏನೇನು ಇಷ್ಟ ಆಗುತ್ತೆ ಮಳೆ ಬಂದಾಗ ಅಂತ ತಿನ್ನೋಕ್ಕೆ ಕಮೆಂಟ್ ಮಾಡಿ. ಆ್ಯಂಡ್ ಒಂದು ವಿಚಿತ್ರ ಗೊತ್ತಾ, ಸ್ವಲ್ಪ ಜನಕ್ಕೆಲ್ಲ ಐಸ್ ಕ್ರೀಮ್ ಇಷ್ಟ ಆಗುತ್ತೆ ಮಳೇಲಿ ತಿನ್ನೋಕ್ಕೆ. ಅದು ಏನು ವಿಚಿತ್ರನೋ ಗೊತ್ತಿಲ್ಲ. ಸೊ ಯಾರ್ಯಾರಿಗೆಲ್ಲ ಏನೇನು ಇಷ್ಟ ಆಗುತ್ತೆ ಅಂತ ನೋಡೋಣ. ಸೊ ಆ್ಯಂಡ್ ಬಾಳೆಕಾಯಿ ಚಿಪ್ಸ್ ಟ್ರೈ ಮಾಡ್ತಿದ್ದೀನಿ ಇವತ್ತು. ಯೂಶ್ವಲಿ ನಾವು ಇದೆಲ್ಲ ಬೋಂಡಾ ಬಜ್ಜಿನೇ ಮಾಡ್ಕೊಳ್ಳೋದು, ಬಟ್ ಇವತ್ತು ನಾನು ಬಾಳೆಕಾಯಿ ಚಿಪ್ಸ್ ಮಾಡ್ತಿದ್ದೀನಿ. ಮನೇಲಿ ಬಾಳೆಕಾಯಿ ಇತ್ತು ಅದಕ್ಕೆ. ಸೊ ಬಾಳೆಕಾಯಿ ಚಿಪ್ಸ್ ತುಂಬ ಈಸಿ ಆ್ಯಂಡ್ ಜಸ್ಟ್ 5 ಮಿನಿಟ್ಸಲ್ಲಿ ರೆಡಿ ಆಗೋಗುತ್ತೆ. ಡೆಫಿನೆಟ್ಲಿ ಎಲ್ಲರೂ ಟ್ರೈ ಮಾಡಿ. ಯಾವಾಗಲೂ ಬೋಂಡಾ ಬಜ್ಜಿ ತಿಂದು ಬೋರ್ ಆಗಿರುತ್ತಲ್ವ, ಸೊ ಅದಕ್ಕೆ ಇಂಥದ್ದು ಟ್ರೈ ಮಾಡ್ಕೊಳ್ಳಿ. ಸೊ ಬಾಳೆಕಾಯಿನ ತೊಗೊಂಡು ಸಿಪ್ಪೆನ ಸುಲಿದು ನಾರ್ಮಲಾಗೆ ಯೂಶ್ವಲಿ ಹೇಗೆ ಸಿಪ್ಪೆ ಸುಲಿತಾರೆ ಅದನ್ನು ತೆಗೆದು ಅದನ್ನು ಸಣ್ಣದಾಗೆ ಕಟ್ ಮಾಡ್ಕೊಳ್ಳಿ. ನಿಮಗೆ ಓವಲ್ ಶೇಪ್ ಅಥವಾ ರೌಂಡ್ ಶೇಪ್ ಯಾವ ಥರದ್ರಲ್ಲಾದರೂ. ಆ್ಯಂಡ್ ಅದನ್ನು ವಾಟ್ರಲ್ಲಿ ನೆನೆಸಿ ಅದನ್ನು ತೆಗೆದು ಎಣ್ಣೆದಲ್ಲಿ 1 by 1 ಹಾಕ್ಕೊಳ್ಳಿ. ಆ್ಯಂಡ್ ಎಣ್ಣೆದಲ್ಲಿ ಒಂದು ಬ್ರೌನ್ ಕಲರ್ ಬರೋ ಅಷ್ಟು ತನಕ ರೋಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಅದನ್ನು ಆಚೆ ತೆಗೆದು ಅದಕ್ಕೆ ಉಪ್ಪು ಖಾರದ ಪುಡಿ ಹಾಗೆ ಅರಿಶಿನ ಪುಡಿ ಒಂಚೂರು ಇದೆಲ್ಲದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅಷ್ಟೇ, ಮುಗ್ದೇ ಹೋಯ್ತು ನೋಡಿರಿ ಬಾಳೆಕಾಯಿ ಚಿಪ್ಸ್. ಸಖತ್ ಟೇಸ್ಟಿಯಾಗಿ ಜಸ್ಟ್ 5 ಮಿನಿಟ್ಸಲ್ಲಿ ಮುಗ್ದೇ ಹೋಗುತ್ತೆ. ಆ್ಯಂಡ್ ತುಂಬ ಕ್ರಿಸ್ಪಿಯಾಗಿ ಸಖತ್ತಾಗಿ ಬಂದಿತ್ತು. ಸೊ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.